ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಾಲೆಲೂಯ. ಈ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಏಸಪ್ಪ ಈ ಲೋಕದಲ್ಲಿ ಅವರು ಜೀವಿಸುವಂಥ ಕಾಲದಲ್ಲಿ 33.5 ವರ್ಷಗಳ ಕಾಲ ಆತ ಸೇವೆ ಎಲ್ಲ ಮಾಡಿ ಮುಗಿದ ನಂತರ ಆತನ ಸಿಲುಬೆಗೆ ಹಾಕ್ತಾರೆ. ಸಿಲುಬೆಗೆ ಆದಮೇಲೆ ಸಿಲುಬೆ ಮೇಲೆ ಆತನು ಪ್ರಾಣ ಹೋಗುತ್ತೆ. ಆ ಸಿಲುಬೆಯಿಂದ ಇಳಿಸಿ ಆತನ ಹೂಣಾಕ್ತಾರೆ. ಆತನು ಸಮಾಧಿ ಆದ ಮೇಲೆ 3ನೇ ದಿನ ಯೇಸು ಕ್ರಿಸ್ತನು ಜೀವದಿಂದ ಎದ್ದು ಬರ್ತಾರೆ. ಆಮೇನ್, ಹಲ್ಲೆಲೂಯ. 3ನೇ ದಿನ ಯೇಸು ಜೀವದಿಂದ ಎದ್ದು ಬಂದ ಮೇಲೆ 40 ದಿನಗಳು ಆತನ ಶಿಷ್ಯರೊಟ್ಟಿಗೆ ಪರಲೋಕ ರಾಜ್ಯದ ಎಲ್ಲ ಸಂಗತಿಗಳನ್ನು ಅವರ ಸಂಗಡ ಮಾತನಾಡುತ್ತಾ ಅವರನ್ನು ಆಯತ್ತಪಡಿಸುತ್ತಾ ಕರ್ತನು ಅದನ್ನೆಲ್ಲ ಮಾಡಿ ಮುಗಿದ ನಂತರ 40 ದಿನಗಳಾದ ನಂತರ ಈಗ ಏಸಪ್ಪ ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಅವ್ರು ಹೇಳ್ತಾರೆ, ಸುತ್ತಲೂ ಶಿಷ್ಯರು ಬಂದು ನಿಂತಿದ್ದಾರೆ. ಹೆಚ್ಚು ಕಡಿಮೆ ಒಂದು 500 ಜನ ಸ್ವಾಮಿ ಸುತ್ತ ನಿಂತಿದ್ದಾರೆ, ಶಿಷ್ಯರುಗಳೆಲ್ಲ ನಿಂತಿದ್ದಾರೆ. ಆ ಸಮಯದಲ್ಲಿ ಏಸಪ್ಪ ಪರಲೋಕಕ್ಕೆ ಎತ್ತಲ್ಪಡೋ ಸಮಯದಲ್ಲಿ ಅವರು ಎಲ್ಲರೊಟ್ಟಿಗೆ ಅವ್ರು ಹೇಳ್ತಾ ಇದ್ದಾರೆ, ಶಿಷ್ಯರೊಟ್ಟಿಗೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆಮೇನ್, ಹಲ್ಲೆಲೂಯ. ನೋಡಿದ್ರಾ, ಈ ಪರಲೋಕದಲ್ಲಿ ಭೂಲೋಕದಲ್ಲಿ ಅಂದರೆ ಪರಲೋಕದಲ್ಲಿರೋಂಥ ಎಲ್ಲ ರೀತಿಯಾದ ಕಾರ್ಯಗಳು, ದೂತರುಗಳು, ಪರಲೋಕದಲ್ಲಿರೋ ಸಕಲ ಕಾರ್ಯಗಳು ಅದರ ಮೇಲೆ ಅಧಿಕಾರ ಯಾರು ಕೊಡಲ್ಪಟ್ಟಿದೆ ಅಂದರೆ ಯೇಸುವಿಗೆ ತಂದೆ ದೇವರು ಆ ಅಧಿಕಾರನ ಕೊಟ್ಟಿದ್ದಾರೆ. ಮತ್ತು ಭೂಮಿಯ ಮೇಲೆ ಕೂಡ ನಾವು ನೋಡುವಾಗೆ ಭೂಮಿಯ ಎಲ್ಲ ಕಾರ್ಯಗಳು ಅಂದರೆ ಭೂಮಿಯಲ್ಲಿರುವಂಥ ಎಲ್ಲ ದೇಶಗಳ ಮೇಲೆ, ಅಧಿಕಾರಗಳ ಮೇಲೆ, ಎಲ್ಲ ಜನಾಂಗಗಳ ಮೇಲೆ, ಸೃಷ್ಟಿಗಳ ಮೇಲೆ, ಎಲ್ಲ ರೀತಿ ದುಷ್ಟ ಶಕ್ತಿಗಳ ಮೇಲೆ, ಸೈತಾನನ ಮೇಲೆ, ಈ ಭೂಮಿಯ ಸಕಲ ವಿಧವಾದ ಕಾರ್ಯಗಳ ಮೇಲೆ ಎಲ್ಲ ಅಧಿಕಾರವು ಯೇಸುವಿಗೆ ಕೊಡಲ್ಪಟ್ಟಿದೆ. ಆತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಆತನು ಸಕಲಕ್ಕೂ ಆತನ ಅಧಿಕಾರ ಉಳ್ಳವನಾದನು. ಆಮೇನ್, ಹಲ್ಲೆಲೂಯ. ಹೀಗೆ ಏಸಪ್ಪ ಹೇಳ್ತಾ ಏನು ಮಾಡ್ತಾರೆ, ಅವರು ಪರಲೋಕ ರಾಜ್ಯದ ಒಳಗಡೆ ಹೊರಟು ಹೋಗ್ತಾರೆ. ದೇವ ಮಕ್ಕಳೇ, ಇವತ್ತು ಎಲ್ಲ ಅಧಿಕಾರ ಯೇಸುವಿನ ಕೈಯಲ್ಲಿದೆ. ಹಾಗಾಗಿ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾವ ದೇಶಗಳಿಗೋ, ಅಧಿಕಾರಗಳಿಗೋ, ಯಾವ ಜನಾಂಗಗಳಿಗೋ, ಸೃಷ್ಟಿ ವಿಕೋಪಗಳಿಗೋ, ಯಾವ ಆಪತ್ತುಗಳಿಗೋ, ಮತ್ತು ಯಾವ ದುಷ್ಟ ಶಕ್ತಿಗಳಿಗೋ, ಭೂಮಿ ಮೇಲೆ ನಡೆಯುವಂಥ ಯಾವ ರೀತಿಯಾದ ಘಟನೆಗಳಿಗೋ ಭಯಪಡುವಂಥ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಕಾರಣ, ಸಕಲ ಭೂಮಿ ಅಧಿಕಾರ ಯಾರ ಕೈಯಲ್ಲಿದೆ ಅಂದರೆ ಯೇಸುವಿನ ಕೈಯಲ್ಲಿದೆ. ಆ ಯೇಸಪ್ಪ ಆ ಅಧಿಕಾರವನ್ನು ನಮಗೂ ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯ. ನಾವು ದೇವರ ಮಕ್ಕಳಾಗಿದ್ದೇವೆ. ಮತ್ತು ಆತನ ರಕ್ತದಲ್ಲಿ, ಆತ್ಮದಲ್ಲಿ, ಆತನ ವಾಕ್ಯದಲ್ಲಿ ನಾವು ಹುಟ್ಟಿದ ಮೇಲೆ ದೇವರು ಎಲ್ಲ ಅಧಿಕಾರವನ್ನು ತಗೊಂಡು ಪರಲೋಕಕ್ಕೆ ಹೋಗಿಲ್ಲ. ಆ ಅಧಿಕಾರವನ್ನು ದೇವರು ನಮಗೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ನಮಗೂ ಈ ಭೂಮಿಯ ಎಲ್ಲ ಕಾರ್ಯಗಳ ಮೇಲೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಮಳೆ ಆಗಲಿ, ಗಾಳಿ ಆಗಲಿ, ಬಿರುಗಾಳಿ ಆಗಲಿ, ಸುಂಟ್ರ ಗಾಳಿ ಆಗಲಿ ಅಲ್ವಾ, ದುಷ್ಟ ಕಾರ್ಯಗಳಾಗಲಿ, ಮಂತ್ರಗಳಾಗಲಿ, ಮತ್ತು ಆಪತ್ತುಗಳಾಗಲಿ, ವಿಪತ್ತುಗಳಾಗಲಿ, ಲೋಕದ ಜಗತ್ತಿನ ಎಲ್ಲ ಕಾರ್ಯಗಳ ಮೇಲೆ ನಮಗೆ ಅಧಿಕಾರ ಇದೆ. ಯೇಸು ಹೇಳ್ತಾರೆ, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಓಡಿಸಿರಿ, ರೋಗಗಳನ್ನು ಗುಣಪಡಿಸಿರಿ, ಸತ್ತವನ್ನ ಎಬ್ಬರಿಸಿರಿ, ಕುಷ್ಠ ಹತ್ತಿದವನ್ನ ಸ್ವಸ್ಥ ಮಾಡಿರಿ. ಹಾಲೆಲೂಯ. ನೋಡಿದ್ರಾ, ಯೇಸುವಿನ ನಾಮದಲ್ಲಿ ನಮಗಿವತ್ತೇನಿದೆ, ಅಧಿಕಾರ ಇದೆ. ನಾವು ದೆವ್ವಗಳನ್ನ ಓಡಿಸ್ತೀವಿ ಅಂತ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಮಂತ್ರ ಶಕ್ತಿಗಳನ್ನು ಲಯಗೊಳಿಸಲು ಅಧಿಕಾರ ನಮ್ಗೆ ಕೊಟ್ಟಿದ್ದಾನೆ. ದುಷ್ಟ ಶಕ್ತಿಗಳ ಮೇಲೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಕೆಟ್ಟ ಸರ್ಕಾರಗಳ ಮೇಲೆ, ಕೆಟ್ಟ ಕಾನೂನುಗಳ ಮೇಲೆ, ಕೆಟ್ಟ ಸೃಷ್ಟಿಗಳ ಮೇಲೆ, ಕೆಟ್ಟ ಜನಾಂಗಗಳ ಮೇಲೆ, ಕೆಟ್ಟ ಕೆಲಸಗಳ ಮೇಲೆ, ಕೆಟ್ಟ ಕಾರ್ಯಗಳ ಮೇಲೆ ನಾವು ಯೇಸುವಿನ ನಾಮದಲ್ಲಿ ಅಧಿಕಾರವನ್ನು ನಾವು ಚಲಾಯಿಸುವಾಗೆ ಅದರಲ್ಲಿರೋಂಥ ಕೆಟ್ಟ ಅಧಿಕಾರಗಳು, ಬಲಗಳು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ.
ಹಾಗಾಗಿ ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಸೈತಾನ್ ತಲೆನ ಜಜ್ಜಿ ಅಧಿಕಾರ ಉಳ್ಳವನು ಯಾರು? ಯೇಸು. ಹಾಗಾಗಿ ನಾವು ಯಾವುದಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಚೆನ್ನಾಗಿ ದೇವರ ಮೇಲೆ ಏನು ಮಾಡ್ತೀರಾ? ಪೂರ್ಣವಾಗಿ ಭರವಸೆವಿಡ್ರಿ. ಅವರು ನಮ್ಮ ಜೊತೆ ಇದ್ದಾರೆ. ನಾವು ಯಾವ ವಿಷಯದಲ್ಲಿ ಭಯಪಡುವಂಥ ಕೆಲಸ ಇಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ, ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ, ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಓಡಿ ಹೋಗುವಂಥ ಅವಶ್ಯಕತೆ ಇಲ್ಲ. ಹಾಲೆಲ್ಲೂಯ. ಈ ರೀತಿಯಾಗಿ ಯಾವುದಕ್ಕೂ ನಾವು ಭಯಪಡೋ ಅವಶ್ಯಕತೆಯೇ ಇಲ್ಲ. ಯೇಸು ಮರಣವನ್ನು ಜಯಿಸಿದ. ಆಮೇಲೆ ಹಾಲೆಲ್ಲೂಯ. ನಮಗೂ ದೇವರು ಎಲ್ಲದ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ಮತ್ತು ದೇವ್ರ ವಾಕ್ಯ ಹೇಳುತ್ತೆ, ಹೊರಟು ಹೋಗಿರಿ, ಎಲ್ಲ ದೇಶ ಜನರನ್ನು ನನ್ನ ಶಿಷ್ಯರಾಗಿ ಮಾರ್ಪಡಿಸ್ರಿ. ಹಾಗಾಗಿ ನಮ್ಗೆ ಅಧಿಕಾರ ಕೊಡಲ್ಪಟ್ಟ ಮೇಲೆ ನಾವೇನು ಮಾಡಬೇಕು? ಹೊರಟು ಹೋಗಬೇಕು. ಎಲ್ಲ ಕಡೆಗಳಲ್ಲಿ ಹೋಗಿ ನಾವೇನು ಮಾಡಬೇಕು? ಎಷ್ಟೋ ಜನಾಂಗಗಳು ದೇಶಗಳಿಗೆ ಹೋಗಿ ಸುವಾರ್ತೆಗಳನ್ನ ಸಾರ್ತಾರೆ. ರಾಜ್ಯಗಳಿಗೆ ಹೋಗಿ ಸುವಾರ್ತೆ ಸಾರ್ತಾರೆ. ಹಳ್ಳಿ, ಗ್ರಾಮ, ಪಟ್ಟಣಗಳು, ಎಲ್ಲ ಕಾಡು, ಅರಣ್ಯ, ಮರುಭೂಮಿ, ಎಲ್ಲ ರೀತಿಯಾದ ಜನಾಂಗಗಳ ಮಧ್ಯದಲ್ಲಿ ಹೋಗಿ ಸುವಾರ್ತೆಗಳನ್ನ ಸಾರ್ತಾ ಇದ್ದಾರೆ. ದೇವರವರಿಗೆ ಅಧಿಕಾರ ಕೊಟ್ಟಿದ್ದಾನೆ. ದೇವರವರ ಸಂಗಡ ಇದ್ದಾನೆ. ಇದನ್ನು ನೋಡಿಕೊಂಡಿರುವಂಥ, ಕೇಳಿಕೊಂಡಿರುವಂಥ ಎಲ್ಲ ಜನರೇ, ದೇವರು ನಿಮಗೂ ಅಧಿಕಾರ ಕೊಟ್ಟಿದ್ದಾನೆ, ನಿಮಗೂ ದೇವರು ಬಲ ಕೊಟ್ಟಿದ್ದಾನೆ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ, ಇರೋ ಜಾಗಗಳಲ್ಲಿ, ಇರೋ ಗ್ರಾಮಗಳಲ್ಲಿ, ಇರೋ ರಾಜ್ಯಗಳಲ್ಲಿ ಸುವಾರ್ತೆಗಳನ್ನು ಹರಡಿಸ್ರಿ. ಅನೇಕರಿಗೆ ಪ್ರಾರ್ಥನೆಗಳನ್ನ ಮಾಡಿರಿ, ದೆವ್ವಗಳನ್ನ ಓಡಿಸ್ರಿ, ರೋಗಗಳನ್ನ ಗುಣಪಡಿಸ್ರಿ, ಮತ್ತು ಎಲ್ಲ ರೀತಿಯಾದ ಸೈತಾನ ಕ್ರಿಯೆಗಳನ್ನ ಎದುರಿಸಿ ನಿಲ್ಲಿರಿ. ದೇವರು ನಿಮ್ಮ ಸಂಗಡ ಇರುವಾಗೆ ನೀವು ಎಲ್ಲದರದಲ್ಲಿ ಜಯಶಾಲಿಗಳಾಗಿರ್ತೀರ, ಯುದ್ಧ ವೀರರಾಗಿರ್ತೀರ. ನೀವು ಈ ರೀತಿಯಾಗಿ ಮುಂದೆ ಸಾಗುವಾಗೆ ದೇವರು ನಿಮ್ಮ ಮೂಲಕವಾಗಿ ಅದ್ಭುತಗಳನ್ನು ನಡೆಸ್ತಾನೆ, ನಿಮ್ಮ ಮೂಲಕವಾಗಿ ಮಹತ್ ಕಾರ್ಯಗಳನ್ನ ನಡೆಸ್ತಾನೆ, ನಿಮ್ಮ ಮೂಲಕವಾಗಿ ದೆವ್ವಗಳು ಓಡ್ತವೆ, ನಿಮ್ಮ ಮೂಲಕವಾಗಿ ರೋಗಗಳು ಗುಣ ಆಗ್ತವೆ, ನಿಮ್ಮ ಮೂಲಕವಾಗಿ ಮಂತ್ರಗಳು ಲಯ ಆಗ್ತವೆ, ನಿಮ್ಮ ಮೂಲಕವಾಗಿ ಎಲ್ಲ ಅಂಧಕಾರ ಶಕ್ತಿಗಳು ಲಯವಾಗಿ ಹೋಗ್ತವೆ. ಹಾಲೆಲೂಯ. ನೀವು ಪ್ರಾರ್ಥಿಸಿದರೆ ಮಳೆ ನಿಲ್ಲುತ್ತೆ, ಪ್ರಾರ್ಥಿಸಿದರೆ ಮಳೆ ಬರುತ್ತೆ. ನೀವು ಪ್ರಾರ್ಥಿಸಿದರೆ ಗಾಳಿ ನಿಲ್ಲುತ್ತೆ, ಪ್ರಾರ್ಥಿಸಿದರೆ ಗಾಳಿ ಬರುತ್ತೆ. ನೀವು ಪ್ರಾರ್ಥಿಸಿದರೆ ಎಲ್ಲ ಅದ್ಭುತಗಳು ನಡೆದು ಬಿಡ್ತವೆ. ಆಮೇಲೆ ಹಾಲೆಲೂಯ. ಯೇಸು ಹೇಳಿದರೆ, ನನ್ನ ನಂಬುವನು ನಾನು ನಡೆಸೋ ಕ್ರಿಯೆಗಳು ತಾನು ನಡೆಸುತ್ತಾನೆ, ಅವುಗಳಿಗಿಂತ ಮಹತ್ವದ ಕಾರ್ಯಗಳನ್ನ ನಡೆಸುತ್ತಾನೆ ಎಂದು ಯೋಹನ ಸುವಾರ್ತೆ 14:12 ವಚನದಲ್ಲಿ ಯೇಸು ಹೇಳಿದ್ದಾರೆ. ನಾವು ಯೇಸುನ ನಂಬಿದ್ದೀರಿ. ಯೇಸುನ ನಂಬಿದ ಮೇಲೆ ಯೇಸು ಹೇಳ್ತಾರಲ್ಲ, ನಾನು ಮಾಡಿರೋ ಅದ್ಭುತಗಳನ್ನ ನೀವು ಮಾಡ್ತೀರಾ. ಏಸಪ್ಪ ಸತ್ತವನ್ನ ಎಬ್ಬಿಸಿದ್ದಾರೆ, ನಾವು ಸತ್ತವನ್ನ ಎಬ್ಬಿಸ್ಬೇಕು. ಏಸಪ್ಪ ದೇವ್ಗಳನ್ನ ಓಡಿಸಿದ್ದಾರೆ, ನಾವು ದೇವ್ಗಳನ್ನ ಓಡಿಸ್ಬೇಕು. ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿದ್ದಾರೆ, ನೀವು ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಬೇಕು. ರೋಗಗಳನ್ನ ಗುಣಪಡಿಸಿದ್ದಾರೆ, ನೀವು ರೋಗಗಳನ್ನ ಗುಣಪಡಿಸಬೇಕು. ಯೇಸು ಎಲ್ಲ ಅದ್ಭುತಗಳನ್ನ ಮಾಡಿದ್ದಾರೆ. ಸಮುದ್ರದ ಮೇಲೆ ನಡೆದು ಬಂದ ದೇವರು ಅಲ್ವಾ? ಈ ರೀತಿಯಾಗಿ 5 ರೊಟ್ಟಿ 2 ಮೀನು 5,000 ಜನಗಳು ತಿಂದು ತೃಪ್ತಿಯಾಗಿ 12 ಪುಟ್ಟಿಗಳನ್ನ ಉಳಿತಾಯ ಮಾಡೋಗೆ ಮಾಡಿರುವ ದೇವರು. ಆಮೇಲೆ ಹಾಲೆಲೂಯ. ಈ ದೇವರು ಎಂದೆಂದು ಸದಾ ಕಾಲಗಳಲ್ಲಿ ಅವರು ನಮ್ಮ ದೇವರಾಗಿದ್ದಾರೆ. ಮರಣದವರೆಗೂ ನಮ್ಮನ್ನು ನಡೆಸುವಂಥ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಹೀಗಾಗಿ ದೇವ ಮಕ್ಕಳೇ, ಯಾವ ವಿಷಯಗಳಲ್ಲಿ ಭಯಪಡಬೇಡ್ರಿ. ಈ ಲೋಕದಲ್ಲಿ ಎಂಥ ಭಯಂಕರವಾದ ಘಟನೆಗಳು ನಡೆದರೂ ಭಯಪಡಬೇಡ್ರಿ. ಎಂಥ ದುಷ್ಟ ಜನರು ಎದ್ದು ಬಂದರೂ ಭಯಪಡಬೇಡಿ. ಎಂಥ ಸೃಷ್ಟಿ ವಿಕೋಪಗಳು ಬಂದರೂ ಭಯಪಡಬೇಡಿ. ತಲೆ ಹೋಗುವಂಥ ವಿಷಯಗಳು ಬಂದರೂ ಭಯಪಡಬೇಡಿ. ಆಮೇಲೆ ಹಲ್ಲೆಲೂಯಾ. ಯಾಕೆ ದೇವ್ರು ಏನು ಹೇಳ್ತಾನೆ ಗೊತ್ತಾ? ಭಯಪಡಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಅವ್ರು ಹೇಳಿದ್ದಾರೆ. ಹಾಗಾಗಿ ನಾವು ಭಯ ಪಡಬಾರ್ದು, ಧೈರ್ಯವಾಗಿ ನಾವು ಮುಂದೆ ಸಾಗೋಣ. ದೇವರು ನಮ್ಮ ಜೊತೆ ಇದ್ದು ನಮಗೆ ಎಲ್ಲ ಮಾರ್ಗಗಳನ್ನು ಸರಾಂಗ ಮಾಡಿ ನಮ್ಮನ್ನು ಜಯ ಭರಿತರಾಗಿ ನಡೆಸುವಂಥ ಜಯ ಹೊಂದಿದ ಯೇಸು ಕ್ರಿಸ್ತ ನಿಮ್ಮೆಲ್ಲರ ಸಂಗಡ ಇರ್ತಾನೆ ಮಕ್ಕಳೇ. ಹಾಗಾಗಿ ಹೆಚ್ಚಾಗಿ ಪ್ರಾರ್ಥನೆಗಳನ್ನ ಮಾಡಿರಿ, ಹೆಚ್ಚಾಗಿ ಬೈಬಲ್ ದೇವ್ರ ವಾಕ್ಯಗಳನ್ನ ಓದ್ರಿ, ಆ ವಾಕ್ಯಗಳನ್ನ ಧ್ಯಾನಿಸ್ರಿ. ಆ ವಾಕ್ಯ ನಿಮಗೆ ಬಲ ಕೊಡುತ್ತೆ, ಜ್ಞಾನ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಆ ವಾಕ್ಯ ನಿಮ್ಮನ್ನು ಆಶೀರ್ವದಿಸುತ್ತೆ. ಅಧಿಕವಾಗಿ ಪ್ರಾರ್ಥಿಸಿರಿ, ಬೈಬಲ್ ಓದ್ರಿ, ಪ್ರಾರ್ಥನೆಗಳು ಮಾಡಿರಿ, ಸುವಾರ್ತೆಗಳು ಸಾರ್ರಿ, ಅನೇಕರನ್ನ ಬಲಪಡಿಸ್ರಿ, ಧೈರ್ಯಪಡಿಸ್ರಿ, ಅನೇಕರಿಗೆ ಬುದ್ಧಿವಾದಗಳನ್ನ ಹೇಳ್ರಿ. ಕೊನೆ ಕಾಲ ಬಂದ್ಬಿಟ್ಟಿದೆ, ಯೇಸು ಶೀಘ್ರವಾಗಿ ಬರ್ತಾ ಇದ್ದಾನೆ. ಹಾಗಾಗಿ ಆಯ್ತವಾಗ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವರೇ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಗಳನ್ನು ಪಡೆದ ದೇವರು ನೀನಪ್ಪ. ನೀನು ಜಯ ಹೊಂದಿದ ಹಾಗೆ ನಾವುಗಳು ಈ ಲೋಕದಲ್ಲಿ ಎಲ್ಲವನ್ನು ಜಯಿಸಿ ಜಯಶಾಲಿಗಳಾಗಿ ನೀನು ಬರೋಣಕ್ಕೆ ಆಯುತವಾಗುವಾಗೆ ಇದನ್ನು ನೋಡಿಕೊಂಡಿರುವಂಥ ಎಲ್ಲ ಜನಾಂಗಗಳು, ಎಲ್ಲ
ಮಕ್ಕಳು ಎಲ್ಲ ಕುಟುಂಬಗಳನ್ನ ಬಲಪಡಿಸ್ರಿ, ಧೈರ್ಯಪಡಿಸ್ರಿ, ಆಶೀರ್ವದಿಸ್ರಿ. ಎಲ್ಲರನ್ನ ನೀನು ಕರಗಳಲ್ಲಿ ತೆಗೆದುಕೊಂಡು ಅಗ್ನಿ ಜೋಲೆಗಳಾಗಿ ಎಲ್ಲರನ್ನ ಉಪಯೋಗಪಡಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದಾಗ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರುತ್ತೆ ಎಲ್ಲ ಮಕ್ಕಳೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಕಾರ್ಯ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.